ಸಾರಿ ಇಲ್ಲಿ ಕರೆಕ್ಟ್ ಆಗಿತ್ತು. ಅಲ್ಲಿ ಯಾರ ಉದಯ ಇಲ್ಲ ಉದಯ ಇಲ್ಲ ನಮಸ್ತೆ. ಬೋವಿ, ವಡ್ಡರ, ಬಂಜಾರ, ಲಂಬಾಣಿ, ಕೊರಮ, ಕೊರಚ ಜಾತಿಗಳ ಮಹಾ ಒಕ್ಕೂಟದಿಂದ ಬೃಹತ್ ಮಟ್ಟದಲ್ಲಿ ಗಾಂಧಿ ಪ್ರತಿಮೆ ಮೌರ್ಯ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀರಾ. ಹೇಳಿ ಸರ್ ಉದ್ದೇಶ ಮತ್ತು ಹೇಳಿ ಸರ್. ಇವತ್ತು ನಮ್ಮ ಸಂಘಟನೆಗಳ ವತಿಯಿಂದ ಏನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ 101 ಜಾತಿಗಳನ್ನ ಒಳ ಮೀಸಲಾತಿ ತರ್ತೀವನ್ನ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಇಂಟರ್ನಲ್ ರಿಸರ್ವೇಷನ್ ಇನ್ ದಿ SC ಕಾಸ್ಟ್ 101 ಆಫ್ ಕ್ಯಾಸ್ಟ್. ಇವತ್ತು ರಾಜ್ಯ ಸರ್ಕಾರದವರು ಈ ಒಂದು ದುಡುಕಿನ ಮತ್ತು ಆತುರ ನಿರ್ಧಾರ ಒಳಸಂಚು ನಡೆದಿದೆ. ಇದು ನಾವು ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ಯಾವುದೋ ಒಂದು ಪ್ರತ್ಯೇಕ ಪ್ರಕರಣವನ್ನು ನೆಪವರಿಸಿಕೊಂಡು ಇವತ್ತು ರಾಜ್ಯ ಸರ್ಕಾರದವರು ಈ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಇದ್ರ ಜೊತೆಗೆ ಇವತ್ತೇನು ನಿವೃತ್ತ ನ್ಯಾಯಾಧೀಶರಾಗಿರುವಂಥ ಸನ್ಮಾನ್ಯ ಶ್ರೀ HN ನಾಗಮೋಹನ್ ಸಾಹೇಬರ ಒಂದು ಏಕಸದಸ್ಯ ವಿಚಾರಣಾ ಆಯೋಗವನ್ನು ಕೂಡ ನೇಮಕ ಮಾಡಿದ್ದಾರೆ. ಈ ವಿಚಾರ ಇವತ್ತೇನು ಗೊತ್ತಾಗುತ್ತಂದರೆ 101 ಜಾತಿಗಳು ಅಣ್ಣ ತಮ್ಮಂದರು ಅಕ್ಕ ತಂಗಂದರಾಗಿ ಇವತ್ತು ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ನಗರಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈ ಒಂದು ಇದರಿಂದ ಶಾಂತಿ ಮತ್ತು ದ್ವೇಷ ಆಶಯಕ್ಕೆ ಕಾರಣವಾಗುತ್ತೆ. ಏಕತೆ ಮತ್ತು ಒಗ್ಗಟ್ಟು ಇವತ್ತು ಮುರಿಯುವಂಥ ಕೆಲಸ ಸರ್ಕಾರ ಮಾಡ್ತಾ ಇದ್ದಾರೆ. ಇದು ಯಾವುದೇ ಒಪ್ಪೋದಿಲ್ಲ. ಇವತ್ತು ರಾಜ್ಯ ಸರ್ಕಾರದವ್ರು ಹೇಳ್ತಾ ಇದ್ದಾರೆ 2011ರ ಜನಗಣತಿ ಪ್ರಕಾರ ಒಳ ಮೀಸಲಾತಿ ಮಾಡ್ತೀವಿ, ಅದಕ್ಕೋಸ್ಕರ ನಾವು ಆಯೋಗವನ್ನು ರಚನೆ ಮಾಡಿದ್ವಿ ಅಂತ ಹೇಳ್ತಿದ್ರೆ ನಾವೊಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. 2011 ಜನಗಣತಿ ಪ್ರಕಾರ ಭವಿಷ್ಯ ಸಮಾಜವನ್ನು 11,11,130 ಅಂತ ತೋರಿಸಿದ್ದಾರೆ. ಇದು ತಪ್ಪು. ಅಂದರೆ 2011 ಮತ್ತು 2025 ಎಷ್ಟು ವರ್ಷ ಆಗುತ್ತೆ? ಸುಮಾರು 15-16 ವರ್ಷ ಡಿಫ್ರೆನ್ಸ್ ಆಗುತ್ತೆ. ನಾವು ಕೇಳ್ತಾ ಇದ್ದೀವಿ, ಒಂದು ವೇಳೆ ನೀವು ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಇಚ್ಛೆ ಪಟ್ಟಿದ್ರೆ, ನಿಮ್ಮ ಸರ್ಕಾರದ ಪ್ರಣಾಳಿಕೆಯಲ್ಲಿದ್ದರೆ ನಾವು ಕೇಳ್ತಾ ಇದ್ದೀವಿ 2026 ಪ್ರಕಾರ ಜನಗಣತಿ ಮಾಡಿ ವಾಸ್ತವಿಕ ಸ್ಥಿತಿಗತಿಗಳ ಬಗ್ಗೆ ಅಂದರೆ ಎಂಪಾರಿಕಲ್ ಡಾಟಾವನ್ನು ನೀವು ಇನ್ವೋಕ್ ಮಾಡಿಕೊಂಡು ನೀವು ಮಾಡ್ರಿ ಅಂತ ನಮ್ಮ ವಾದ ಇದೆ. ಈಗ ನಾವು ಸನ್ಮಾನ್ಯ ನಾಗಮೋಹನ್ ಸಾಹೇಬರಿಗೆ ವಿವರವಾದಂಥ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿಯಲ್ಲಿ ಕೂಡ ಚರ್ಚೆ ಕೂಡ ಆಯಿತು. ಅವರು ಒಂದು ಸಂತೋಷಕರ ಒಂದು ವಿಷಯ ಹೇಳಿದರು, ನೀವು ಕೊಟ್ಟಿರುವಂಥ ಬೇಡಿಕೆಗಳು ರಿಲೆವೆಂಟ್ ಆಗಿದ್ದಾವೆ, ನಿಮ್ಮ ಬೇಡಿಕೆಗಳು ಖಂಡಿತ ಒಳ್ಳೆದಿದ್ದಾವೆ. ಇದು ನನ್ನ ಕೈಲಿನಾಗಿಲ್ಲ. ನಾನು ಓನ್ಲಿ 17% ಪ್ರವರ್ಗಗಳಿಗೆ ನಾನು ಮೀಸಲಾತಿ ಕಲ್ಪಿಸಿಕೊಡುವಂಥ ಒಂದು ಆಯೋಗ ಇದು. ನನಗೆ ಆ ವ್ಯಾಪ್ತಿ ಬರೋದಲ್ಲ. ದೇರ್ ಇಸ್ ನೋ ಜುಡಿಷಿಯಲ್ ಮೇ ಯು ಗೋ ಆ್ಯಂಡ್ ಅಪ್ರೋಚ್ ಟು ದಿ ಹೈಕೋರ್ಟ್ ಆಫ್ ಗೌರ್ಮೆಂಟ್ ಅಂತ ಹೇಳ್ತಿದ್ರು ಅವರು. ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಸರ್ಕಾರವನ್ನು ನೀವು ಕೇಳಿ ಅಂತ ಹೇಳ್ತಿದ್ರು ಅವರು. ಅದಕ್ಕೋಸ್ಕರ ಕಾಲಾವಕಾಶಗಳು ಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಕೊಟ್ಟಿರುವಂಥ ಮನವಿ ನಾನು ಖಂಡಿತ ಪರಿಶೀಲನೆ ಮಾಡ್ತೀನಿ. ನೀವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಸರ್ಕಾರ ನನಗೆ ಅವಕಾಶ ಕೊಡಲಿಕ್ಕೆ ನೀವು ಸಹಕಾರ ಕೊಡಿ ಅಂತ ಕೇಳಿದ್ದಾರೆ. ನಾವು ಕೂಡ ಮಾತಾಡಿದ್ದೀವಿ. ಖಂಡಿತ ನಿಮ್ಮ ಜೊತೆಲಿ ಇರ್ತೀವಿ. ನೀವು ಶೋಷಿತರು, ವಂಚನೆ ಒಳಗಾದವರು, ನಿಮ್ಮ ಮುಂದೆ ಮಕ್ಕಳ ಭವಿಷ್ಯ ಕಾರ್ಗತಲಾಗುತ್ತೆ ಅನ್ನೋ ದೃಷ್ಟಿ ನನಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಒಳ್ಳೆ ವಿಚಾರವನ್ನು ಚರ್ಚೆ ಮಾಡಿ ನಾವು ಸಹಕಾರ ಕೊಟ್ಟರು. ಅವ್ರಿಗೂ ನಮಗೆ ಸಹಕಾರ ಕೊಟ್ಟರು. ಮುಂದಿನ ದಿನಗಳಲ್ಲಿ ಮುಂದಿನ ಹೋರಾಟವನ್ನು ರೂಪರೇಷೆ ಪದಾಧಿಕಾರಿಗಳ ಜೊತೆ ಮಾತಾಡಿ ಒಂದು ಪೂರ್ವಸಭೆ ಕರೆದು ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ಕೈಗೊಳ್ತೀವಿ. ಸರ್, ಈಗ ಏನಿದೆಯೋ ಪಕ್ಷ ಆಡಳಿತ ಪಕ್ಷ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಹತ್ರ ತಾವು ಒಂದು ಮನವಿ ಪತ್ರ ಸಲ್ಲಿಸಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ತಗೋಬೇಕು ಅಂತ ನಾವು ಕೇಳ್ಕೊತೀವಿ. ಮತ್ತು ಇನ್ನೊಂದು ಏನಂದರೆ ಅವರು ಮುಖ್ಯಮಂತ್ರಿಗಳಾಗಿನ ಮುಂಚೆ ವಕೀಲರಾಗಿರ್ತಕ್ಕಂಥವ್ರು, ತಾವು ಹಿರಿಯರಿದ್ದೀರಾ, ನೀವು ಮತ್ತು ನಿಮ್ಮ ಬಳಗ ಎಲ್ಲ ಸೇರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ತಾವೊಂದು ಮನವಿ ಪತ್ರ ಕೊಟ್ಟು ಒಂದು ಪಾಸಿಟಿವ್ ರೆಸ್ಪಾನ್ಸು ತೊಗೊಳೋ ರೀತಿ ಅದೇ ನಾವು ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ. ಕೊಟ್ಟು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಮತ್ತೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟೇ. ಓಕೆ ಸರ್, ತಮ್ಮ ಹೆಸರು? ವೈ ಕೊಟ್ರೇಶ್, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ವಕೀಲರು. ಓಕೆ ಸರ್, ಥ್ಯಾಂಕ್ ಯು. ಬೋವಿ, ವಡ್ಡರ, ಬಂಜಾರ, ಲಂಬಾಣಿ, ಕೊರಮ, ಕೊರಚ ಜಾತಿಗಳ ಮಹಾ ಒಕ್ಕೂಟದಿಂದ ಇವತ್ತು ಬೃಹತ್ ಮಟ್ಟದಲ್ಲಿ ಬೆಂಗಳೂರು ಮೌರ್ಯ ವೃತ್ತದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀರಾ. ಹೇಳೋಣ ತಮ್ಮ ಬೇಡಿಕೆಗಳು ರಾಜ್ಯ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಬೇಡಿಕೆ ಒಂದೇ, ಸದಾಶಿವ ಆಯೋಗದ ಬಗ್ಗೆ ಆಲ್ರೆಡಿ ಸುಮಾರು ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ. ಇವತ್ತು ನ್ಯಾಯಮೂರ್ತಿ ಸದಾಶಿವ ಆಯೋಗದ ಬಗ್ಗೆ
ನಾವು ನಾಗಮೋಹನ್ ದಾಸ್ ಸರ್ ಅವ್ರಿಗೆ ನಾವು ಮನವಿ ಪತ್ರ ಕೊಡೋಕೆ ಹೋಗಿದ್ವಿ. ಅವರು ನಮಗೆ ಒಂದು ಸ್ಪಷ್ಟನೆ ಕೊಟ್ಟರು. ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಮತ್ತು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿಬಿಟ್ಟು ನಿಮ್ಮ ಮುಂದಿನ ದಿನಮಾನಗಳಲ್ಲಿ ನಾವು ಹೇಳ್ತೀವಿ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಒತ್ತಾಯ ಮಾಡಿ ಅವ್ರಿಗೆ ಮತ್ತು ಹಣದ ವ್ಯವಸ್ಥೆ ಮಾಡಿಕೊಡಿ. ಮತ್ತು ಅವರು 2 ತಿಂಗಳು ಟೈಮ್ ಕೇಳಿದ್ದಾರೆ. 2 ತಿಂಗಳ ಟೈಮಲ್ಲಿ ಇದನ್ನ ಹೆಂಗೆ ನೀವು ಜನಗಣತಿ ಮಾಡ್ತೀರಾ? ಸಾಕಾಗತ್ತಾ 2 ತಿಂಗಳ ಟೈಮ್ಗೆ? ಇನ್ನು ಮುಂದೆ ನಮಗೆ ಇನ್ನೊಂದು 4 ತಿಂಗಳು ಟೈಮ್ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ಮೇಡಮ್, ಈಗ ಮತ್ತೆ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ, ಈಗ ರಾಜ್ಯ ಸರ್ಕಾರ ಏನಿದೆಯೋ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗೋಕ್ಕಿಂತ ಮುಂಚೆ ಒಳ್ಳೆ ವಕೀಲರಾಗಿರ್ತಕ್ಕಂಥವ್ರು. ತಾವೇನೇ ಮನವಿ ಕೊಟ್ಟರು ಅದು ಪಾಸಿಟಿವ್ ತೊಗೊಂಡು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ. ಈಗ ತಮ್ಮ ರಾಜ್ಯಾಧ್ಯಕ್ಷರು ಏನಿದ್ದಾರೆ ವೈ ಕೊಟ್ರೇಶ್ ಸಾಹೇಬರು ಮತ್ತು ತಾವೆಲ್ಲ ಸೇರಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವ್ರಿಗೆ ನೀವು ಏನು ಮಾಡಿದ್ದೀರಾ ಒಂದು ಮನವಿ ಪತ್ರ ಸಲ್ಲಿಸಬೇಕು ಅಂತ ನಾವು ಹೇಳ್ತೀವಿ. ಅದಕ್ಕೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀರಾ? ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಸಿಕ್ಕಿದೆ ಮೇಡಮ್? ಮತ್ತೆ ನಮ್ಮನ್ನು ಕರೆದ್ಬಿಟ್ಟು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಟೈಮ್ ಕಾಯಬೇಕು. ಬೇರೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಏನಾದರೂ ಕೊಟ್ಟಿದ್ದೀರಾ ಮನವಿ ಪತ್ರ? ಇನ್ನೂ ಕೊಟ್ಟಿಲ್ಲ. ಮತ್ತೆ ಇನ್ನೂ ಉಗ್ರ ಹೋರಾಟಗಳು ಮಾಡಬೇಕು. ಇನ್ನೂ ನಮಗೆ ಟೈಮ್ ಅವಕಾಶ ಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳೋದಿಷ್ಟೇ, ಇನ್ನೂ ಟೈಮ್ ಬೇಕು. 2 ತಿಂಗಳಲ್ಲಿ ಏನು ಮುಗಿಯಲ್ಲ ಇದು ಕೆಲಸ ಅಲ್ವಾ? ಇವತ್ತು ರಾಜ್ಯಾದ್ಯಂತ ಜನಗಣತಿ ಮಾಡೋದಾದ್ರೆ ನಮ್ಮ ಬೋವಿ ಜನಾಂಗದ ಸಾಕಷ್ಟು ಸಂಖ್ಯೆಗಳಿದ್ದಾರೆ. ಅದನ್ನ ಹೆಂಗೆ ನೀವು 2 ತಿಂಗಳು ಟೈಮ್ ಕೊಟ್ಬಿಟ್ಟು ಹೆಂಗೆ ನೀವು ನಿರ್ಧಾರ ಮಾಡ್ಕೊಳ್ತೀರಾ? 2 ತಿಂಗಳಲ್ಲಿ ಆಗುತ್ತಾ? ನೀವು ಜನಸಂಖ್ಯೆ ತೆಗಿಯೋಕ್ಕಾಗತ್ತಾ ನೀವು 2 ತಿಂಗಳಲ್ಲಿ? ಇನ್ನೂ ಟೈಮ್ ಬೇಕು. ಮೇಡಮ್, ತಮ್ಮ ಪರಿಚಯ, ತಮ್ಮ ಡೆಸಿಗ್ನೇಷನ್? ಸುಶೀಲಾ ಅಂತ ಅಂದ್ಬಿಟ್ಟು ರಾಜ್ಯ ಮಹಿಳಾ ಅಧ್ಯಕ್ಷ ಬೋವಿ ಸಂಘಟನೆ. ಸರ್ ನಮಸ್ತೆ. ಬೋವಿ, ಒಡ್ಡರ, ಬಂಜಾರ, ಲಂಬಾಣಿ, ಕೊರಮ, ಕೊರಚ ಜಾತಿಗಳ ಮಹಾ ಒಕ್ಕೂಟದಿಂದ ಇವತ್ತು ಬೃಹತ್ ಮಟ್ಟದಲ್ಲಿ ಗಾಂಧಿನಗರದಲ್ಲಿ ನೀವು ಸಭೆ ಮತ್ತು ಹೋರಾಟ ಹಮ್ಮಿಕೊಂಡಿದ್ದೀರಾ. ಮಹಾತ್ಮ ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡಿ ಹೋರಾಟ ಹಮ್ಮಿಕೊಂಡಿದ್ದೀರಾ. ಹೇಳಿ ಸರ್ ಹೋರಾಟದ ಬಗ್ಗೆ ಮತ್ತು ತಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಏನು ಸಲ್ಲಿಸೋದಕ್ಕೆ ಇಷ್ಟಪಟ್ಟಿದ್ದೀರಾ ಸರ್? ನಮಸ್ಕಾರ ಸರ್. ನಾವು ಮಂಜುನಾಥ್ ಹಿರೇಮನಿ ಅಂತೇಳಿ ಅಖಿಲ ಕರ್ನಾಟಕ ಬೋವಿ ಒಡ್ಡರ ರಾಜ್ಯ ಕಾರ್ಯಾಧ್ಯಕ್ಷರು, ಧಾರವಾಡ. ಈ ಉದ್ದೇಶ ಏನಪ್ಪ ಅಂದರೆ, ನಾವು ಇದು ನಮ್ಮದು ವಾಯ್ ಕೊಟ್ರೇಶ್ವರ ಇದು 22 ವರ್ಷದಿಂದ ಹೋರಾಟ ಇದು ಒಳ ಮೀಸಲಾತಿದ್ದು. 22 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದು ಹೈಕೋರ್ಟದು ಒಂದು ನೆಪ ಮಾಡ್ಕೊಂಡು ಒಂದು ಉದ್ದೇಶ, ಒಂದು ಹೈಕೋರ್ಟ್ದು ಒಂದು ಆರ್ಡರ್ ಒಂದು ನೆಪ ಮಾಡಿಕೊಂಡು ಇದು ನಾಗಮೋಹನ್ ದಾಸ್ ಸಾಹೇಬರು ಇವತ್ತು ನಾವು ಮನವಿ ಕೊಡೋಕೆ ಹೋದಾಗ ಎಲ್ಲ ಹೇಳಿದ್ರು ಅವರು, ನೀವು ನೋಡಿರಿ, ನೀವು ನಮ್ಗೆ ಸಹಕಾರ ಮಾಡಿದರೆ ನಾವು ಮುಂದೆ ಅದನ್ನು ಒಳ ಮೀಸಲಾತಿದ್ದು ನಾವು ಟೈಮ್ ತೊಗೊಂಡು ನಾವು ಮುಂದಿನ ಕ್ರಮ ತೊಗೊತೀವಿ ಅಂತ ಹೇಳಿದರು. ಮುಂದಿನ ಕ್ರಮ ಅಂದರೆ ನಿಮ್ಗೆ ಅನುಕೂಲ ಆಗುವಂಗೆ ನೀವು ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಇನ್ನೊಮ್ಮೆ ನಮ್ಮ ಸರ್ಕಾರದಿಂದ ನಮ್ಗೆ ಒಂದು ಸ್ವಲ್ಪ ಫಂಡ್ ಬಿಡುಗಡೆ ಮಾಡಿ, ಫಂಡ್ ಕೊಡಿಸ್ರಿ, ನಮಗೊಂದು ಟೈಮ್ ಕೊಡಿಸ್ರಿ ಅಂತ ಇನ್ನೊಮ್ಮೆ ನೀವು ಅದನ್ನು ಸ್ವೀಕಾರ ಮಾಡಿರಿ ಅಂತ ಹೇಳಿದರು. ಯಾರು? ನಾಗಮೋಹನ್ ದಾಸ್ ಸಾಹೇಬರು. ಇವತ್ತು ನಮ್ಮ ಸಮಾಜದಿಂದ, ನಮ್ಮ ಸಂಘಟನೆಯಿಂದ ಜಿಲ್ಲಾ ಎಲ್ಲ ಮುಖಂಡರು, ಆಮೇಲೆ ಅಧ್ಯಕ್ಷಗಳು, ಪದಾಧಿಕಾರಿಗಳು ಎಲ್ಲರೂ ಬಂದ್ದಾರೆ. ಯಾಕಂದ್ರೆ ನಾವು ಇದನ್ನು ಮೊನ್ನೆನೂ ಬೆಳಗಾವಿದಾಗ ದೊಡ್ಡ ಹೋರಾಟ ಮಾಡಿದಿರಿ. ಇದು ಚಳಿಗಾಲ ಅಧಿವೇಶನದಾಗ ಏನಿಲ್ಲ ಅಂದ್ರೆ ಒಂದು 50,000 ಜನ ಕೊಟ್ಟಿದ್ದೀವಿ ಸರ್ ನಾವು. ಅಲ್ಲಿಂದ ಈಗೇನು ಬಿಡ್ತೀರಿ, ಇಲ್ಲಿ ಮೊನ್ನೆ ಅವರು ನಾಗಮೋಹನ್ ಸಾಹೇಬರು ಇವತ್ತು ನಮಗೆ 28 ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ ಸರ್. ಇವತ್ತು ಯಾವುದೋ ರೀತಿಯಿಂದ ನಾವು ಮನವಿ ಸ್ವೀಕರಿಸ್ಬೇಕಂತೇಳಿ ಇವತ್ತು ಮನವಿನೂ ಸ್ವೀಕರಿಸಿ ಅವ್ರಿಗೆ ನಮ್ಗೆ ಟೈಮ್ ಕೊಟ್ಟಾರೆ. ಇದು ಇಷ್ಟಕ್ಕೆ ನಮ್ಮದು ಮೊದಲು ಹೆಂಗಿತ್ತಲ್ಲ ಹಂಗೆ ಯಥಾಸ್ಥಿತಿ ಇದ್ರೆ ಒಳ್ಳೆಯದು. ಇದು ಸರ್ಕಾರಕ್ಕಂತೂ ಒಳಗಾಲಿಲ್ಲ. ಇದು ಮುಂದೆ ಉಗ್ರ ಹೋರಾಟ ಆಕೈತೆ ಅಂತೇಳಿ ನಮ್ಮ ಉದ್ದೇಶ. ಸರ್, ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ, ಈಗ ಆಡಳಿತ ಪಕ್ಷ ಏನಿದೆಯೋ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗೋಕ್ಕಿಂತ ಮುಂಚೆ ವಕೀಲರಾಗಿರ್ತಕ್ಕಂಥ ಒಳ್ಳೆ ವಕೀಲರಾಗಿದ್ದರು. ಮತ್ತು ನೀವು ಏನು ಅವರಿಗೆ ಮನವಿ ಪತ್ರ ಸಲ್ಲಿಸ್ತೀರೋ ಅವರು ಪಾಸಿಟಿವ್ ಆಗಿ ತೊಗೊಂಡು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾರೆ. ತಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಪತ್ರ ಏನಾದ್ರು ಸಲ್ಲಿಸಿದ್ದೀರಾ? ಸಲ್ಲಿಸಬೇಕಾ? ಸಲ್ಲಿಸೀವಿ ಸರ್, ಮನವಿ ಪತ್ರನೂ ಸಲ್ಲಿಸೀವಿ. ಅಲ್ಲಿ ಇದು ಬೆಳಗಾವಿದಾಗ ಅಧಿವೇಶನ ಅಲ್ಲಿ ಮಾಡಿವಿ ಸರ್. ಈಗ ಇಲ್ಲಿ CMಗೆ ಮನವಿ ಕೊಟ್ಟೆ ಸರ್. ಈಗ CM ಅವರು ಇದ್ದಿದ್ದಿಲ್ಲ, ಅವರು PA ಕಡೆಯಿಂದ ಒಂದು ಮನವಿ ತೊಗೊಂಡ್ರೆ ಸರ್. ಈಗ ಇದಕ್ಕೆ ಇಷ್ಟಕ್ಕೆ ಸ್ಪಂದಿಸಿದ್ರೆ ಚಲೋ ಸರ್. ಈ ಸರ್ಕಾರಕ್ಕೆ ಇದಕ್ಕೆ ಉಳಗಾಲಿಲ್ಲ ಅಂತೇಳಿ ನಮ್ಮ ಉದ್ದೇಶ ಸರ್. ಓಕೆ ಸರ್, ತಮ್ಮ ಹೆಸರು, ತಮ್ಮ ಪರಿಚಯ ಸರ್? ಅಖಿಲ ಕರ್ನಾಟಕ ಬೋವಿ ಒಡ್ಡರ ಸರ್, ರಾಜ್ಯ ಕಾರ್ಯಾಧ್ಯಕ್ಷರು ಮಂಜುನಾಥ್ ಹಿರೇಮನಿ ಅಂತ ಹೇಳಿ ಸರ್, ಧಾರವಾಡ. ನಮಸ್ತೆ. ಬೋವಿ, ಒಡ್ಡರ, ಬಂಜಾರ, ಲಂಬಾಣಿ, ಕೊರಮ, ಕೊರಚ ಜಾತಿಗಳ ಮಹಾ ಒಕ್ಕೂಟದಿಂದ ಇವತ್ತು ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತಾವು ಹಿರಿಯರೆಲ್ಲ ಸೇರಿ ಒಂದು ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀರಾ. ತಮ್ಮ ಬೇಡಿಕೆಗಳು ರಾಜ್ಯ ಸರ್ಕಾರಕ್ಕೆ ಏನು ಸಲ್ಲಿಸೋದಕ್ಕೆ ಇಷ್ಟಪಟ್ಟಿದ್ದೀರಾ ಸರ್? ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ಹೇಳಿ ಸರ್. ನೋಡ್ರಿ, 2011ರಾಗ ಸದಾಶಿವ ಆಯೋಗ ಅಂತ ನೇಮಿಸಿ ಅದು ಅವೈಜ್ಞಾನಿಕ. ಅಂದ್ರೆ ಪ್ರತಿ ಮನೆಗೆ ಹೋಗಿ ಪ್ರತಿ ಜಾತಿ ಲೆಕ್ಕ ತೊಗೋಬೇಕವ್ರು. ಆದರೆ ಅದನ್ನು ಮಾಡಿಲ್ಲ ಅವರು. ಎಲ್ಲೋ ಒಂದು AC ರೂಮ್ನಾಗ ಕುಂತ ಅದನ್ನು ಆಯೋಗದಿಂದ ರಿಪೋರ್ಟ್ ತೊಗೊಂಡಾರ. ಅದೇ ರೀತಿ ಈಗ 2 ತಿಂಗಳು ಅವಧಿ ಕೊಟ್ಟ ನಾಗಮೋಹನ್ ದಾಸ್ ಸಾಹೇಬರಿಗೆ ಅವಧಿ ಕೊಟ್ಟಾರ. ಇದು ಅವೈಜ್ಞಾನಿಕ ಐತಿ. ಯಾಕಂದ್ರೆ ಪ್ರತಿ ಹಳ್ಳಿಗೆ ಹೋಗು ಪ್ರತಿ ಜಾತಿ ಲೆಕ್ಕ ತೊಗೋಬೇಕವ್ರು.
ಈಗ ಏನು ಮಾಡಕತ್ತಾರ, ಎಲ್ಲೋ ಕುಂತು ಏನೋ ಮಾಡಿ ಕೆಲಸ ಕೆಲವೊಂದು ಹಿತೈಷಿಗ ಅವರು ನಮ್ಮ ಸಿದ್ದರಾಮಯ್ಯ ಸರ್ಕಾರದಾಗ ಕೆಲವೊಂದು ಹೆಚ್ಚಿನ ಇದರಾಗ ಹೆಚ್ಚಿನ ಮಂದಿ ಐತಿ. ಅಂದರೆ 6 ಮತ್ತು 5% ತೊಗೊಳ್ಳುವಂಥ ಮಿನಿಸ್ಟರ್ ಅದಾರ. ಅವ್ರು ಏನು ಮಾಡಕತ್ತಾರಂದ್ರೆ ಅವರು ಓಲೈಕೆ ಮಾಡಕತ್ತಾರೆ ಸಿದ್ದರಾಮಯ್ಯನವರು. ಅದಕ್ಕೆ ಅವರು ಓಲೈಕೆ ಬಿಡಬೇಕು, ಅವ್ರನ್ನ ನ್ಯಾಯಯುತವಾಗಿ ಅದನ್ನು ಪರಿಗಣಿಸ್ಬೇಕು. ಈಗ 2025 ಅಥವಾ 26 ಜನಗಣತಿ ಆಕತಿ. ಆ ಜನಗಣತಿ ಆಧಾರ ಮೇಲೆ ಅವರು ಒಂದು ಇದೇನು ಒಳ ಮೀಸಲಾತಿ ಇದನ್ನು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇದು 101 ಜಾತಿ ಅದ ನಮ್ಮ SC ಇದರಾಗ. ಅದ್ರಾಗ 99 ಜಾತಿ, 2 ಜಾತಿ ತೆಗೆದ್ರೆ 99 ಜಾತಿ ಉಳಿತಾವೆ. 99 ಜಾತಿಗೆ 4% ಕೊಡೋದು ಧರ್ಮನೋ ಏನಿದು ನ್ಯಾಯನೋ ಸಿದ್ದರಾಮಯ್ಯ ತಿಳ್ಕೊಬೇಕು. ಇದನ್ನು ತಿಳ್ಕೊಂಡು ಕಾಸ ಇದನ್ನು ನ್ಯಾಯಯುತವಾಗಿ ಅದನ್ನು ಬೇಡಿಕೆ ಈಡೇರಿಸ್ಬೇಕು. ಒಂದು ವೇಳೆ ಅವರು ನಮ್ಮ ಸ್ಪಂದನೆಗೆ ಈಡೇರಿಸಿದ್ರೆ ನಾವು ಮುಂದಿನ ದಿನದಾಗ ರಕ್ತ ಕ್ರಾಂತಿ ಆದರೂ ಮಾಡ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಸರ್, ತಾವು ಹಿರಿಯರಿದ್ರ, ತಮಗೂ ಗೊತ್ತಿದೆ. ಈಗ ಏನಿದೆ ರಾಜ್ಯ ಸರ್ಕಾರ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರ ಮುಖ್ಯಮಂತ್ರಿಗಳಕ್ಕಿಂತ ಮುಂಚೆ ವಕೀಲರಾಗಿರ್ತಕ್ಕಂಥವ್ರು. ಅವ್ರಿಗೆ ಭಾಳಷ್ಟು ತಿಳಿದಿದೆ ಇದ್ರ ಬಗ್ಗೆ ಎಲ್ಲ. ಅವರು ನೀವು ಯಾವುದೇ ಒಂದು ಮನವಿ ಕೊಟ್ಟರು ಅವರು ಭಾಳ ರೆಸ್ಪಾನ್ಸ್ ತೊಗೊಂಡು ರೆಸ್ಪಾನ್ಸಾಗಿ ಪಾಸಿಟಿವ್ ಸಿಗುತ್ತೆ. ತಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ತಾವು ಒಂದು ದಿವಸ ಭೇಟಿಯಾಗಿ ಒಂದು ಮನವಿ ಪತ್ರ ಕೊಟ್ಟು ಅವ್ರ ಹತ್ರ ಮೀಟಿಂಗ್ ಮಾಡಬೇಕು ಸರ್. ಅದಾಯ್ತು ರೀ. ಈಗ ಇದು ಏನಿಲ್ಲರಿ, ಸಿದ್ದರಾಮಯ್ಯನವರು ಕೆಲವೊಂದು SC ಮಂದಿ ಅಂದರೆ SC ಮಿನಿಸ್ಟರ್ 7 ಜನ ಮಿನಿಸ್ಟರ್ ಅದಾರ. ಅವರು ಓಲೈಕೆ ಮಾಡೋಕೆ ಇದನ್ನು ಹಮ್ಮಿಕೊಂಡಾರ. ಅವ್ರು ಮತ್ತೇನಿಲ್ಲ. ಅವರು ನಿಜವಾಗ್ಲೂ ವಕೀಲರು ಅದಾರ, ತಿಳುವಳಿಕಿದ್ದವ್ರು ಅದಾರ, ಈ ಅಹಿಂದ ನಾಯಕರು ಹೌದವರು. ಹೌದು ಸರ್. ಆದರೂ ಆ ಓಲೈಕೆ ಮಾಡೋಕೆ ಇದನ್ನು ಒಳ ಮೀಸಲಾತಿ ಮಾಡಕತ್ತಾರೆ. ಇದಕ್ಕೆ ನಮ್ಮದು ಉಗ್ರ ಹೋರಾಟ ಐತಿ. ನಾವು ರಾಜ್ಯಾದ್ಯಂತ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಗಳ ಮುಖಾಂತರ ನಾವು ಇದನ್ನು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ಕೊತೀವಿ. ಸರ್, ತಮ್ಮ ಹೆಸರು, ತಾವೇನಾಗಿದ್ರೆ ಸರ್? ಗಿಡ್ಡಪ್ಪ ಹನುಮಂತಪ್ಪ ಶಿವಳ್ಳಿ. ನಾನು ಉತ್ತರ ಕರ್ನಾಟಕದ ಕಾನೂನು ಸಲಹೆಗಾರ.